ಸಾಮಾನ್ಯವಾಗಿ ನಾವು ದೇವ್ರಿಗೆ ಏನಂತ ಪ್ರಾರ್ಥನೆ ಮಾಡ್ತೀವಿ? ಒಳ್ಳೆಯ ಆರೋಗ್ಯ ಕೊಡೋ, ಸಂಪತ್ತು ಕೊಡೋ, ಜೀವನದಲ್ಲಿ ಯಶಸ್ಸು ಕೊಡೋ, ಹೀಗಲ್ವಾ? ಆದರೆ ಒಂದು ಒಳ್ಳೆಯ ಸಾವಿಗಾಗಿ ಪ್ರಾರ್ಥನೆ ಮಾಡೋದ್ರ ಬಗ್ಗೆ ಹಾಂ ಎಂದಾದರೂ ಯೋಚನೆ ಮಾಡಿದಿರಾ? ಅಂದ್ರೆ ಯಾವುದೇ ನೋವಿಲ್ಲದ, ಸಂಕಟವಿಲ್ಲದ, ಶಾಂತಿಯುತವಾದ ಅಂತ್ಯಕ್ಕಾಗಿ. ಇವತ್ತು ನಾವು ಮಾತಾಡೋ ವಿಷಯವೇ ಇದು. ಇದಕ್ಕೆ ನಾವು ಆರಿಸಿಕೊಂಡಿರೋ ಆಧಾರ ಅಂದ್ರೆ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2. ಈ ಪುಸ್ತಕದಲ್ಲಿ ಒಂದು ಬಹಳ ವಿಶೇಷವಾದ ಪ್ರಾರ್ಥನೆ ಬಗ್ಗೆ ಹೇಳಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಇಳಿದು ನೋಡೋಣ. ಆ ಪ್ರಾರ್ಥನೆ ಅನಾಯಾಸ ಮರಣ, ಅಂದ್ರೆ ನೋವಿಲ್ಲದ ಸಾವು, ಮತ್ತೆ ದೈನ್ಯ ಜೀವನ ಬೇಡ ಅಂತ, ಅಂದ್ರೆ ಕಷ್ಟಗಳಿಂದ ಕೂಡಿದ ಜೀವನ ಬೇಡ ಅಂತ. ಈ ಒಂದು ಸರಳ ಪ್ರಾರ್ಥನೆ ನಮಗೆಲ್ರಿಗೂ ತಿಳಿದಿರೋ ಶಕ್ತಿಶಾಲಿ ಗಾಯತ್ರಿ ಮಂತ್ರದೊಂದಿಗೆ ಹೇಗೆ ಆಳವಾಗಿ ಬೆಸೆದುಕೊಂಡಿದೆ ಅನ್ನೋದನ್ನು ತಿಳಿಯೋದೇ ನಮ್ಮ ಇವತ್ತಿನ ಉದ್ದೇಶ. ಹೌದು, ನೀವು ಹೇಳಿದ ಹಾಗೆ ಈ ಪುಸ್ತಕದ ಶೀರ್ಷಿಕೆಯೇ ಎಲ್ಲವನ್ನೂ ಹೇಳುತ್ತೆ. ಸಂಧ್ಯಾವಂದನೆ ಅಂತರಂಗ. ಇದು ಸಂಧ್ಯಾವಂದನೆ ಅನ್ನೋ ದೈನಂದಿನ ಆಚರಣೆಯ ಕೇವಲ ಹೊರಗಿನ ಕ್ರಿಯೆಗಳನ್ನ ಮಾತ್ರ ನೋಡಲ್ಲ. ಅದರ ಹಿಂದಿರೋ ಆಳವಾದ ಅರ್ಥ, ಅದರ ತತ್ವ, ಅದರ ಉದ್ದೇಶ ಇದನ್ನೆಲ್ಲ ವಿವರಿಸುತ್ತೆ. ಇದೊಂದು ಕೇವಲ ಯಾಂತ್ರಿಕವಾಗಿ ಮಾಡುವ ಪೂಜೆ ಅಲ್ಲ, ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಸಾಧನೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಸರಿ, ಹಾಗಾದ್ರೆ ಆ ಪ್ರಮುಖ ಪ್ರಾರ್ಥನೆಯಿಂದಲೇ ಶುರು ಮಾಡೋಣ. ಮೂಲ ಶ್ಲೋಕ ಹೀಗಿದೆ: ಆನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ. ಸರಳವಾಗಿ ಹೇಳೋದಾದ್ರೆ, ಆಯಾಸವಿಲ್ಲದ ಸಾವು, ದೈನ್ಯತೆ ಇಲ್ಲದ ಜೀವನ ಕೊಡು, ಜೊತೆಗೆ ನಿನ್ನಲ್ಲಿ ಅಚಲವಾದ ಭಕ್ತಿ ಇರ್ಲಿ ಅಂತ. ಆದರೆ ಮೊದಲ ನೋಟಕ್ಕೆ ಇದು ನಮಗಾಗಿ ನಾವು ಮಾಡ್ಕೊಳ್ಳೋ ಒಂದು ಸ್ವಾರ್ಥದ ಪ್ರಾರ್ಥನೆ ತರ ಕಾಣುತ್ತೆ. ನನಗೆ ಕಷ್ಟ ಬೇಡ, ನನ್ನ ಸಾವು ಆರಾಮಾಗಿರ್ಬೇಕು ಅಂತ. ನೀವ್ ಹೇಳಿದ್ದು ನಿಜ, ಅದು ಹಾಗೆ ಕಾಣುತ್ತೆ. ಆದ್ರೆ ಇಲ್ಲಿಂದಲೇ ವಿಷಯ ನಿಜವಾಗಿಯೂ ಆಸಕ್ತಿದಾಯಕ ಆಗೋದು. ಪುಸ್ತಕವು ಇದರ ತಾತ್ವಿಕ ಆಳವನ್ನು ತೆರೆದಿಡುತ್ತೆ. ಆಯಾಸದ ಮರಣ ಅಂದ್ರೆ ಕೇವಲ ನಮ್ಮ ಶರೀರಕ್ಕೆ ಆಗೋ ನೋವು ಮಾತ್ರ ಅಲ್ಲ. ಗ್ರಂಥದ ಪ್ರಕಾರ ಯಾವ ಸಾವು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿಯಾಗುತ್ತೋ ಅದು ಆಯಾಸದ ಮರಣ. ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ವ್ಯಕ್ತಿ ದೀರ್ಘಕಾಲ ಹಾಸಿಗೆ ಹಿಡಿದು ಬಹಳ ನರಳಿಸತ್ತಾಗ ಅವನನ್ನು ನೋಡಿಕೊಳ್ಳೋ ಕುಟುಂಬದವರು, ಬಂಧುಗಳು, ದೇವ್ರು ಯಾಕಿಷ್ಟೊಂದು ಕಷ್ಟ ಕೊಟ್ಟ, ಇಷ್ಟೆಲ್ಲ ಪೂಜೆ ಮಾಡಿಯೂ ಏನ್ ಪ್ರಯೋಜನ ಆಯ್ತು ಅಂತ ದೇವ್ರನ್ನೇ ದೂಷಿಸಬಹುದು. ಅವರ ನಂಬಿಕೆಯೇ ಅಲುಗಾಡಬಹುದು ಅಲ್ವಾ? ಒಂದು ನಿಮಿಷ. ಹಾಗಾದ್ರೆ ನಾವು ನೋವಿಲ್ಲದ ಸಾವು ಅಂತ ಕೇಳ್ಕೊಳ್ಳೋದು ನಮ್ಮ ಸ್ವಂತ ಸುಖಕ್ಕಾಗಿ ಅಥವಾ ನೋವಿಂದ ಪಾರಾಗಲಿಕ್ಕಾಗಿ ಮಾತ್ರ ಅಲ್ಲ. ಬದಲಾಗಿ ನಮ್ಮ ಸಾವನ್ನು ನೋಡಿ ಬೇರೆಯವರ ನಂಬಿಕೆ ಹಾಳಾಗಬಾರ್ದು, ಅವರ ಆಧ್ಯಾತ್ಮಿಕ ಪಯಣಕ್ಕೆ ಅಡ್ಡಿಯಾಗಬಾರ್ದು ಅಂತನಾ? ಓ, ಇದು ಇಡೀ ಪ್ರಾರ್ಥನೆಯ ಉದ್ದೇಶವನ್ನೇ ಬದಲಾಯಿಸುತ್ತಲ್ಲ. ಇದು ನನಗಾಗಿ ಅಲ್ಲ, ನನ್ನ ಸುತ್ತಲಿರುವರಿಗಾಗಿ ಮಾಡುವ ಪ್ರಾರ್ಥನೆ ಆಗ್ಬಿಡುತ್ತೆ. ನಿಖರವಾಗಿ ಇದೇ ಈ ಪುಸ್ತಕದ ಅಂತರಂಗ ದೃಷ್ಟಿ. ಇದು ಕೇವಲ ವೈಯಕ್ತಿಕ ಅನುಭವದ ಬಗ್ಗೆ ಮಾತಾಡಲ್ಲ, ಅದು ನಮ್ಮ ಸುತ್ತಲಿನವರ ಮೇಲೂ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯೋಚಿಸುತ್ತೆ. ಇದೇ ರೀತಿ ದೈನ್ಯ ಜೀವನ ಅನ್ನೋ ಪದಕ್ಕೂ ಆಳವಾದ ಅರ್ಥವಿದೆ. ಹೌದು, ದೈನ್ಯ ಜೀವನ ಅಂದ್ರೆ ಬಡತನ ಅಂತ ನಾವು ಸಾಮಾನ್ಯವಾಗಿ ಅಂದುಕೊಳ್ತೀವಲ್ಲ, ಆದ್ರೆ ಇಲ್ಲೂ ಬೇರೆಯ ಅರ್ಥವಿದೆಯಾ? ಖಂಡಿತ. ಇದು ಕೇವಲ ಹಣಕಾಸಿನ ಬಡತನಕ್ಕೆ ಸೀಮಿತವಾಗಿಲ್ಲ. ಲೇಖಕರು ವಿವರಿಸೋ ಹಾಗೆ ಜೀವನದಲ್ಲಿ ಬರೋ ಕಷ್ಟಗಳು, ನಿರಂತರ ಸೋಲುಗಳು, ನಿರಾಶೆಗಳು ಇವು ಎಷ್ಟರ ಮಟ್ಟಿಗೆ ಹೆಚ್ಚಾಗಬಹುದು ಅಂದ್ರೆ ವ್ಯಕ್ತಿ ದೇವರು ಬೇಡ, ಧರ್ಮವೂ ಬೇಡ, ಈ ಬದುಕೇ ಸಾಕು ಅಂತ ಹೇಳೋವಷ್ಟು ಹತಾಶನಾಗಬಹುದು. ಈ ಸ್ಥಿತಿ ಇದೆಯಲ್ಲ, ಇಂಥ ನಂಬಿಕೆ ನಾಶವಾದ, ಭರವಸೆ ಕಳೆದುಕೊಂಡ ಸ್ಥಿತಿಯೇ ನಿಜವಾದ ದೈನ್ಯ ಜೀವನ. ಇದು ಭಗವಂತನ ಮೇಲಿನ ನಂಬಿಕೆಯನ್ನೇ ನಾಶ ಮಾಡುತ್ತೆ, ಮತ್ತು ಅದುವೇ ಅತಿದೊಡ್ಡ ಆಧ್ಯಾತ್ಮಿಕ ನಷ್ಟ. ಹಾಗಾಗಿ ಈ ಪ್ರಾರ್ಥನೆಯು ಅಚಲವಾದ ಭಕ್ತಿಗೆ ಅಡ್ಡಿಯಾಗಬಹುದಾದ ಈ ಎರಡು ದೊಡ್ಡ ಸಂಕಷ್ಟಗಳನ್ನು, ಆಯಾಸದ ಮರಣ ಮತ್ತು ದೈನ್ಯ ಜೀವನವನ್ನು ತನ್ನಿಂದ ದೂರವಿಡುವಂತ ಕೇಳ್ಕೊಳ್ಳುತ್ತೆ. ಅದ್ಭುತ. ಅಂದ್ರೆ ಈ ಪ್ರಾರ್ಥನೆಯ ಮೂಲ ಉದ್ದೇಶವೇ ಭಕ್ತಿಯನ್ನ ಕಾಪಾಡಿಕೊಳ್ಳೋದು. ಸರಿ, ಈಗ ಈ ಪ್ರಾರ್ಥನೆಯನ್ನ ಮತ್ತು ಗಾಯತ್ರಿ ಮಂತ್ರವನ್ನ ಹೇಗೆ ಜೋಡಿಸಲಾಗಿದೆ ಅಂತ ಪುಸ್ತಕ ವಿವರಿಸುತ್ತೆ. ಇದು ನನಗೆ ಸ್ವಲ್ಪ ಗೊಂದಲ. ಗಾಯತ್ರಿ ಮಂತ್ರ ಅಂದ್ರೆ ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಅಂತ ಕೇಳ್ಕೊಳ್ಳೋ ಪ್ರಾರ್ಥನೆ. ಆದರೆ ಈ ಪ್ರಾರ್ಥನೆ ಜೀವನ ಮರಣದ ಬಗ್ಗೆ ಇದೆಯಲ್ಲ, ಇವೆರಡಕ್ಕೂ ಹೇಗೆ ಸಂಬಂಧ? ಅತ್ಯುತ್ತಮ ಪ್ರಶ್ನೆ. ಲೇಖಕರು ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವನ್ನು ಈ ಪ್ರಾರ್ಥನೆಯನ್ನು ಈಡೇರಿಸೋ ಸಾಧನವಾಗಿ ಹೇಗೆ ಅರ್ಥೈಸ್ಕೊಳ್ಬೋದು ಅಂತ ವಿವರಿಸ್ತಾರೆ. ಇದನ್ನೇ ಅನುಸಂಧಾನ ಅನ್ನೋದು. ಅಂದ್ರೆ ಮಂತ್ರವನ್ನು ಕೇವಲ ಪಠಿಸೋದಲ್ಲ, ಅದರ ಅರ್ಥವನ್ನು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಆಳವಾಗಿ ಚಿಂತಿಸೋದು.
ಹಾಗಾದ್ರೆ ಅನುಸಂಧಾನ ಅಂದ್ರೆ ಕೇವಲ ಅರ್ಥ ತಿಳಿದುಕೊಳ್ಳುವುದು ಅಷ್ಟೇ ಅಲ್ವೇ? ಮಂತ್ರ ಹೇಳುವಾಗ ಆ ದೃಶ್ಯವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಬೇಕಾ? ಹೌದು, ಅದಕ್ಕಿಂತಲೂ ಹೆಚ್ಚು. ಇದು ಒಂದು ರೀತಿಯ ಸೃಜನಾತ್ಮಕ ಧ್ಯಾನ ಅಂತ ಹೇಳ್ಬೋದು. ಮಂತ್ರದ ಪ್ರತಿಯೊಂದು ಪದದ ಶಕ್ತಿಯನ್ನ ನಮ್ಮ ನಿರ್ದಿಷ್ಟ ಉದ್ದೇಶಕ್ಕಾಗಿ ಆವಾಹನೆ ಮಾಡೋ ಹಾಗೆ. ಉದಾಹರಣೆಗೆ, ಗಾಯತ್ರಿ ಮಂತ್ರದ ಮೊದಲ ಪದ ತತ್, ಇದರರ್ಥ ಆ ಭಗವಂತ. ಅನುಸಂಧಾನ ಮಾಡುವಾಗ ಆ ಭಗವಂತನು ನಮ್ಮ ಜೀವನಕ್ಕೆ ಆಧಾರವಾದ ಕಾಲ ಮತ್ತು ದೇಶದಲ್ಲಿ ವ್ಯಾಪಿಸಿ ನಮ್ಮ ಜೀವನವನ್ನು ಸುಗಮಗೊಳಿಸುತ್ತಾನೆ, ಅದೇ ರೀತಿ ನಮ್ಮ ಮರಣವು ಆಯಾಸವಿಲ್ಲದಂತೆ ಮಾಡುತ್ತಾನೆ ಅಂತ ಚಿಂತಿಸೋದು. ಓಕೆ, ಅರ್ಥವಾಯ್ತು. ಹಾಗಾದ್ರೆ ಮುಂದಿನ ಪದ ಸವಿತುಹು, ಇದರ ಅರ್ಥ ಸೃಷ್ಟಿಕರ್ತ ಅಂತ. ಇದನ್ನ ಹೇಗೆ ಜೋಡಿಸ್ಬೋದು? ಸವಿತುಹು ಅಂದ್ರೆ ಜಗತ್ತಿನ್ನು ಸೃಷ್ಟಿಸುವವನು, ಪ್ರೇರೇಪಿಸುವವನು. ಇಲ್ಲಿ ಆ ಸೃಷ್ಟಿಕರ್ತನು ನಮಗೆ ಆಯಾಸದ ಮರಣ ಮತ್ತು ದೈನ್ಯ ಜೀವನ ಬರದಂತೆ ನಮ್ಮ ಆಂತರಿಕ ಮತ್ತು ಬಾಹ್ಯ ಪರಿಸರವನ್ನು ಸೃಷ್ಟಿಸಲಿ, ಅಂತಹ ಸನ್ನಿವೇಶಗಳಿಂದ ನಮ್ಮನ್ನು ದೂರವಿಡಲಿ ಅಂತ ಚಿಂತಿಸೋದು. ನಂತರ ಬರೋದು ವರೆಣ್ಯಂ ಅಂದ್ರೆ ಶ್ರೇಷ್ಠನಾದವನು. ಆ ಭಗವಂತ ತನ್ನ ಶ್ರೇಷ್ಠ ಗುಣಗಳಿಂದ ತನ್ನ ಭಕ್ತರಾದ ನಮ್ಮನ್ನೂ ಇಂತಹ ದುರ್ಗತಿಯಿಂದ ಪಾರು ಮಾಡುತ್ತಾನೆ ಅನ್ನೋ ನಂಬಿಕೆ ಮತ್ತು ಭರವಸೆಯನ್ನ ಇಟ್ಟುಕೊಳ್ಳೋದು. ದೇವರ ಶ್ರೇಷ್ಠ ಗುಣಗಳು ನಮ್ಮನ್ನು ಕಾಪಾಡ್ತವೆ ಅನ್ನೋದು ಸರಿ. ಆದ್ರೆ ನಮ್ಮ ಹಿಂದಿನ ಕರ್ಮಗಳೇ ನಮ್ಮ ಕಷ್ಟಕ್ಕೆ ಕಾರಣ ಅಂತಾರಲ್ಲ, ಆ ಕರ್ಮದ ಭಾರವನ್ನು ಇಳಿಸದೆ ದೇವರು ಹೇಗೆ ಕಾಪಾಡ್ತಾನೆ? ಬಹುಶಃ ಮುಂದಿನ ಪದ ಭರ್ಗಃ ಇದಕ್ಕೆ ಉತ್ತರ ಕೊಡುತ್ತೇನೋ? ಖಂಡಿತ, ನೀವು ಸರಿಯಾದ ದಾರಿಯಲ್ಲೇ ಯೋಚ್ತಾ ಇದ್ದೀರಿ. ನಮ್ಮ ಕಷ್ಟಗಳಿಗೆ ಮೂಲ ಕಾರಣ ಪ್ರಾರಬ್ಧ ಕರ್ಮ ಅಂತ ಶಾಸ್ತ್ರ ಹೇಳುತ್ತೆ. ಇದನ್ನೊಂದು ಆಧ್ಯಾತ್ಮಿಕ ಸಾಲದ ಹಾಗೆ ಅಂದ್ಕೋಬೋದು. ಗಾಯತ್ರಿ ಮಂತ್ರದಲ್ಲಿ ಬರೋ ಭರ್ಗಃ ಅಂದ್ರೆ ತೇಜಸ್ಸು ಅಥವಾ ಬೆಂಕಿ. ಇಲ್ಲಿ ಭಗವಂತನು ಆ ತೇಜಸ್ಸಿನ ರೂಪದಲ್ಲಿ ಬಂದು ನಮ್ಮ ಈ ಕರ್ಮದ ಸಾಲದ ಖಾತೆಯನ್ನೇ ಸುಟ್ಟಾಕ್ತಾನೆ ಅಂತ ಚಿಂತಿಸೋದು. ನೋಡಿ, ಭರ್ಗಃ ಅಂತ ಹೇಳುವಾಗ ನಮ್ಮ ಪಾಪಗಳು, ನಮ್ಮ ಪ್ರಾರಬ್ಧ ಕರ್ಮಗಳು ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗ್ತಿವೆ ಅಂತ ಚಿತ್ರಿಸ್ಕೊಳ್ಳೋದೇ ಅನುಸಂಧಾನ. ಇದು ಅದ್ಭುತವಾಗಿದೆ. ಈಗ ಸ್ಪಷ್ಟವಾಯಿತು. ಮುಂದಿನದು ದೇವಸ್ಯ ಅಂದ್ರೆ ದೈವೀಕ ಸ್ವರೂಪನಾದವನು ಅಂತ. ಹೌದು, ದೇವಸ್ಯ ಅಂದ್ರೆ ದಿವ್ಯ ಶಕ್ತಿಯುಳ್ಳವನು. ಅವನು ಈ ಕರ್ಮವನ್ನ ಜಯಿಸಲು ಬೇಕಾದ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಲು ನಮ್ಗೆ ಪ್ರೇರಣೆ ನೀಡ್ತಾನೆ. ಅಷ್ಟೇ ಅಲ್ಲ, ನಮ್ಮ ಜೀವನದ ಕೊನೆಯ ಕ್ಷಣಗಳಲ್ಲಿ, ಮರಣಕಾಲದಲ್ಲಿಯೂ ದೇವರ ಸ್ಮರಣೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುತ್ತಾನೆ ಅಂತ ಹೇಳಲಾಗಿದೆ. ಅಂದ್ರೆ ನಮ್ಮ ಸುತ್ತಮುತ್ತಲಿರುವವರು ಭಗವಂತನ ನಾಮಸ್ಮರಣೆ ಮಾಡುವಂತೆ, ಪವಿತ್ರ ಗ್ರಂಥಗಳನ್ನು ಪಠಿಸುವಂತೆ ಮಾಡ್ತಾನೆ. ಹಾಗಾದ್ರೆ ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ. ಇಲ್ಲಿ ಯಾವ ರೂಪವನ್ನ ಧ್ಯಾನಿಸಬೇಕು? ಇಲ್ಲಿ ಲೇಖಕರು ನಿರ್ದಿಷ್ಟ ರೂಪಗಳನ್ನು ಸೂಚಿಸ್ತಾರೆ. ಇದು ಬಹಳ ಸುಂದರವಾಗಿದೆ. ಅನಾಯಾಸ ಮರಣವನ್ನು ಕರುಣಿಸಿದ ಶ್ರೀರಾಮಚಂದ್ರನಂತಹ ಮತ್ತು ದೈನ್ಯ ಜೀವನವನ್ನು ಪರಿಹರಿಸುವ, ವಿಷವನ್ನೇ ಕುಡಿದು ಜಗತ್ತನ್ನು ಕಾಪಾಡಿದ ರುದ್ರನಂತಹ ಅವನ ದಿವ್ಯ ರೂಪಗಳನ್ನು ನಾವು ಧ್ಯಾನಿಸುತ್ತೇವೆ ಅಂತ ಚಿಂತಿಸಬೇಕು. ಆಯಾ ಸಮಸ್ಯೆಗೆ ತಕ್ಕ ದೇವತಾ ರೂಪವನ್ನು ಮನಸ್ಸಿಗೆ ತಂದುಕೊಳ್ಳೋದು. ಮತ್ತು ಕೊನೆಯದಾಗಿ ಮಂತ್ರದ ಸಾರವಾದ ಧ್ಯೋಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ. ಹೌದು, ಆ ಭಗವಂತ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ. ಯಾವ ರೀತಿ? ಎಂತಹ ಜೀವನ ನಡೆಸಿದ್ರೆ ಇಂತಹ ಕೆಟ್ಟ ಸನ್ನಿವೇಶಗಳನ್ನ ತಪ್ಪಿಸಬಹುದು, ಆ ರೀತಿಯಲ್ಲಿ ನಮ್ಮ ಬುದ್ಧಿ ಕೆಲಸ ಮಾಡಲಿ. ಮತ್ತು ನಮ್ಮ ಶಾಂತಿಯುತ ಅಂತ್ಯಕ್ಕೆ ನಮ್ಮ ಬಂಧುಗಳು ಸಹಕರಿಸುವಂತೆ ಅವರ ಬುದ್ಧಿಯನ್ನೂ ಪ್ರೇರೇಪಿಸಲಿ ಅಂತ ಸರ್ವರನ್ನೂ ಒಳಗೊಂಡ ಪ್ರಾರ್ಥನೆ ಇದು. ಹೀಗೆ ಗಾಯತ್ರಿ ಮಂತ್ರ ಕೇವಲ ಜ್ಞಾನಕ್ಕಾಗಿ ಅಲ್ಲ, ನಮ್ಮ ಇಡೀ ಜೀವನದ ಮತ್ತು ಮರಣದ ಸುಖಕ್ಕಾಗಿ ಮಾಡುವ ಪ್ರಾರ್ಥನೆ ಆಗುತ್ತೆ. ನಿಜಕ್ಕೂ ಅದ್ಭುತ. ಒಂದೇ ಮಂತ್ರದಲ್ಲಿ ಇಡೀ ಜೀವನದ ಸಾರವನ್ನ ಮತ್ತು ಒಂದು ಒಳ್ಳೆಯ ಅಂತ್ಯದ ಆಶಯವನ್ನ ಹೇಗೆ ಅಳವಡಿಸ್ಕೋಬೋದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಆಳವಾದ ಅರ್ಥೈಸುವಿಕೆ ಸಂಧ್ಯಾವಂದನೆ ಅನ್ನೋ ದೊಡ್ಡ ಆಚರಣೆಯ ಒಂದು ಭಾಗ ಅಷ್ಟೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಆಚರಣೆ ಯಾಕೆ ಕಡಿಮೆಯಾಗಿದೆ ಅಂತ ಮೂಯ ಗ್ರಂಥದಲ್ಲೇನಾದರೂ ವಿವರಿಸಿದ್ದಾರಾ? ಹೌದು, ಲೇಖಕರು ಬಹಳ ಪ್ರಾಯೋಗಿಕ ಮತ್ತು ವಾಸ್ತವಿಕ ಕಾರಣಗಳನ್ನು ಕೊಡ್ತಾರೆ. ಮೊದಲನೇದಾಗಿ ಆಧುನಿಕ ಜೀವನದ ಅವಸರ, ಸಮಯದ ಅಭಾವ. ಹೌದು. ಎರಡನೆಯದು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಕೀಳರಿಮೆ. ಮೂರನೆಯದು ಇದರ ಮಹತ್ವವನ್ನು ಸರಿಯಾಗಿ ತರ್ಕಬದ್ಧವಾಗಿ ಬೋಧಿಸುವರ ಕೊರತೆ. ಮತ್ತು ನಾಲ್ಕನೆಯ ಅತಿ ಮುಖ್ಯವಾದ ಕಾರಣ ಆಚರಣೆಯಲ್ಲಿನ ಪಾಠಭೇದಗಳು.
ಈ ಪಾಠಭೇದಗಳು ಅನ್ನೋದು ಬಹಳ ಮುಖ್ಯವಾದ ಅಂಶ ಅನ್ಸುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಹೀಗೆ ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಹಾಗೆ ಮಾಡ್ತಾರೆ, ಯಾವುದು ಸರಿ ಅನ್ನೋ ಗೊಂದಲದಲ್ಲೇ ಎಷ್ಟೋ ಜನ ಇದನ್ನು ಬಿಟ್ಬಿಡ್ತಾರಲ್ವಾ? ಇದು ಕೇವಲ ಸಂಧ್ಯಾವಂದನೆಗೆ ಮಾತ್ರವಲ್ಲ, ನಮ್ಮ ಹಲವಾರು ಆಚರಣೆಗಳಿಗೆ ಇರೋ ಸಮಸ್ಯೆ ಇದು. ಖಂಡಿತ. ಈ ಗೊಂದಲದಿಂದಾಗಿ ಯಾವುದೋ ತಪ್ಪು ಮಾಡೋದಕ್ಕಿಂತ ಸುಮ್ಮೆನಿರೋದೇ ಲೇಸು ಅಂತ ಅನೇಕರು ಭಾವಿಸ್ತಾರೆ. ಈ ಪುಸ್ತಕವು ಇಂತಹ ಗೊಂದಲಗಳನ್ನ ನಿವಾರಿಸೋ ಪ್ರಯತ್ನ ಮಾಡುತ್ತೆ. ಇದು ಸಂಧ್ಯಾವಂದನೆಯನ್ನು ಕೇವಲ ಒಂದು ಕರ್ಮಕಾಂಡವಾಗಿ, ಅಂದ್ರೆ ಅರ್ಥವಿಲ್ಲದೆ ಯಾಂತ್ರಿಕವಾಗಿ ಮಾಡುವ ಕ್ರಿಯೆಯಾಗಿ ನೋಡದೆ ಒಂದು ಪರಿಪೂರ್ಣ ಆಧ್ಯಾತ್ಮಿಕ ತಪಸ್ಸು ಅಂತ ಪರಿಚಯಿಸುತ್ತೆ. ಆದ್ರೆ ಇದನ್ನೆಲ್ಲ ಕೇಳಿದ್ರೆ ಸಂಧ್ಯಾವಂದನೆ ಅನ್ನೋದು ತುಂಬಾ ಕ್ಲಿಷ್ಟಕರವಾದ, ಹೆಚ್ಚು ಸಮಯ ತಗೊಳ್ಳೋ ಪ್ರಕ್ರಿಯೆ ಅನ್ಸುತ್ತೆ. ಇವತ್ತಿನ ಬಿಡುವಿಲ್ಲದ ಜೀವನದಲ್ಲಿ ಇದನ್ನು ಮಾಡೋಕ್ ಸಾಧ್ಯವೇ? ಪುಸ್ತಕ ಇದನ್ನ ಕೇವಲ ಒಂದು ತಾತ್ವಿಕ ಚೌಕಟ್ಟಿನಲ್ಲಿ ವಿವರಿಸುತ್ತಾ, ಅಥವಾ ಇದನ್ನ ಆಚರಣೆಗೆ ತರಲು ಏನಾದ್ರೂ ಪ್ರಾಯೋಗಿಕ ಸಲಹೆಗಳನ್ನ ಕೊಡುತ್ತಾ? ಒಳ್ಳೆಯ ಪ್ರಶ್ನೆ. ಲೇಖಕರು ಇದನ್ನ ಕೇವಲ ತಾತ್ವಿಕವಾಗಿ ಹೇಳಿಬಿಡಲ್ಲ. ಸಂಧ್ಯಾವಂದನೆಯ ಪ್ರಯೋಜನಗಳನ್ನ ಪಟ್ಟಿ ಮಾಡ್ತಾರೆ. ಇದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ, ನಮ್ಮ ಪಾಪಕರ್ಮಗಳು ನಾಶವಾಗುತ್ತೆ, ಪ್ರಾಣಾಯಾಮದಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತೆ, ಮನಸ್ಸಿನಲ್ಲಿ ಶಾಂತಿ, ಸಂತೋಷದಂತಹ ಸದ್ಗುಣಗಳು ಬೆಳೆಯುತ್ತೆ ಮತ್ತು ಮುಖ್ಯವಾಗಿ ನಾನು ಅನ್ನೋ ಅಹಂಕಾರವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಗ್ರಂಥದ ಪ್ರಕಾರ ಸಂಧ್ಯಾವಂದನೆಯು ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನ ಎರಡಕ್ಕೂ ಒಂದು ಭದ್ರವಾದ ಅಡಿಪಾಯ. ಇದರಲ್ಲಿ ಕೆಲಸವನ್ನು ಶ್ರದ್ಧೆಯಿಂದ ಮಾಡೋ ಕರ್ಮಯೋಗ, ದೇವರಲ್ಲಿ ನಂಬಿಕೆ ಇಡೋ ಭಕ್ತಿಯೋಗ ಮತ್ತು ಅರ್ಥವನ್ನು ತಿಳಿದುಕೊಳ್ಳೋ ಜ್ಞಾನಯೋಗ, ಈ ಮೂರೂ ಸಮನ್ವಯಗೊಂಡಿವೆ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಸಾರಾಂಶವೇನು? ನಾವು ಒಂದು ಒಳ್ಳೆಯ ಸಾವಿಗಾಗಿ ಮಾಡೋ ನಿರ್ದಿಷ್ಟ ಪ್ರಾರ್ಥನೆಯಿಂದ ನಮ್ಮ ಚರ್ಚೆಯನ್ನು ಶುರು ಮಾಡಿದ್ವಿ. ಆದರೆ ಈಗ ಸಂಧ್ಯಾವಂದನೆಯಂತಹ ದೈನಂದಿನ ಆಚರಣೆಯು ಕೇವಲ ಒಂದು ಕರ್ತವ್ಯ ಅಲ್ಲ, ಅದು ಅರ್ಥಪೂರ್ಣ ಜೀವನ ಮತ್ತು ಶಾಂತಿಯುತ ಅಂತ್ಯಕ್ಕಾಗಿ ವಿನ್ಯಾಸಗೊಳಿಸಲಾದ ಒಂದು ಪ್ರಬಲ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಾಧನವಾಗಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಮುಖ್ಯವಾಗಿ ಕೇವಲ ಮಂತ್ರಗಳನ್ನು ಪಠಿಸೋದಕ್ಕಿಂತ ಅವುಗಳ ಅರ್ಥ ಮತ್ತು ಉದ್ದೇಶವನ್ನು ಅನುಸಂಧಾನ ಮಾಡೋದೇ ಇದರ ಶಕ್ತಿ. ಹೌದು, ಇಲ್ಲಿ ದೃಷ್ಟಿಕೋನದಲ್ಲಿ ಆಗೋ ಬದಲಾವಣೆ ಬಹಳ ಕುತೂಹಲಕಾರಿ. ಸಾಮಾನ್ಯವಾಗಿ ಕಾಣೋ ಒಂದು ದೈನಂದಿನ ಆಚರಣೆಯು ಜೀವನ ಮತ್ತು ಮರಣದ ಬಗೆಗಿನ ನಮ್ಮ ಮೂಲಭೂತ ಭಯಗಳನ್ನ ನಿಭಾಯಿಸಲು ಇರೋ ಒಂದು ಅತ್ಯಾಧುನಿಕ ವ್ಯವಸ್ಥೆಯಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇದು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳಲು ಇರೋ ಒಂದು ಮಾರ್ಗ. ಗ್ರಂಥವು ಒತ್ತಿ ಹೇಳೋ ಹಾಗೆ ಏನು ಮಾಡಬೇಕು ಅನ್ನೋದ್ಕಿಂತ ಏಕೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದೇ ಇಲ್ಲಿ ಅತ್ಯಂತ ಮುಖ್ಯವಾದದ್ದು. ಜ್ಞಾನ ಮತ್ತು ಶ್ರದ್ಧೆಯಿಂದ ಮಾಡಿದ ಕೆಲಸಗಳು ಹೆಚ್ಚು ಶಕ್ತಿಶಾಲಿ ಅಂತ ಈ ಗ್ರಂಥವು ಒತ್ತಿ ಹೇಳುತ್ತೆ. ಇದು ನಮ್ಮನ್ನು ಹೀಗೆ ಯೋಚಿಸೋ ಹಾಗೆ ಮಾಡತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡೋ ಎಷ್ಟೋ ಸಣ್ಣಪುಟ್ಟ ಕ್ರಿಯೆಗಳಿಗೆ, ಅದು ದೀಪ ಹಚ್ಚೋದಾಗಿರ್ಬೋದು, ಕಚೇರಿಗೆ ಹೋಗೋದಾಗಿರ್ಬೋದು, ಅಥವಾ ವ್ಯಾಯಾಮ ಮಾಡೋದಾಗಿರ್ಬೋದು, ಆ ಪ್ರತಿಯೊಂದು ಕ್ರಿಯೆಯ ಅಂತರಂಗ ಅಥವಾ ಆಂತರಿಕ ಅರ್ಥವನ್ನು, ಅದರ ಹಿಂದಿನ ಏಕೆಯನ್ನು ಅರಿಯಲು ನಾವು ಸ್ವಲ್ಪ ಸಮಯ ಮೀಸಲಿಟ್ರೆ, ಅವುಗಳನ್ನು ಕೇವಲ ಯಾಂತ್ರಿಕ ಕ್ರಿಯೆಗಳಿಂದ ನಮ್ಮ ಬೆಳವಣಿಗೆಗೆ ಶಕ್ತಿಯುತ ಸಾಧನಗಳಾಗಿ ಪರಿವರ್ತಿಸಲು ಸಾಧ್ಯವಿಲ್ವೇ?